ಹಾಯ್ ಎಲ್ಲರಿಗೂ. ನಾನಿವತ್ತು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿಪಟ್ಟು ಅಥವಾ ದಪಾಟಿ ಅಂತ ಕರೀತಾರೆ, ತಾಲಿಪೀಠ ಅಂತ ಕರೀತಾರೆ. ಸೊ ಏನು ವಿಧಾನ ಅಂತ ನಾನೆಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ಗೆ ತರಕಾರಿ ಅಂದರೆ ಸೌತೆಕಾಯಿ ಮತ್ತು ಕ್ಯಾರೆಟನ್ನು ತುರಿದಿಟ್ಕೋಬೇಕು. ಅದಕ್ಕೆ ಈರುಳ್ಳಿ ಸೇರಿಸಿ, ಇದೆಲ್ಲ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ನನ್ನ ಹತ್ರ ಪುದೀನ ಇತ್ತು, ಫ್ಲೇವರ್ಗೋಸ್ಕರ ಪುದೀನ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಕರಿಬೇವು ಮತ್ತು ಜೀರಿಗೆ ಹಾಕಬೇಕು. ಅದನ್ನಿಷ್ಟೂ ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ರುಬ್ಬಿರೋ ಮಿಶ್ರಣನ ತುರಿದಿಟ್ಟಿರೋ ತರಕಾರಿ ಜೊತೆ ಸೇರಿಸ್ಬೇಕು. ಅದಾದಮೇಲೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ನಾನು ಜರಡಿ ಹಿಡಿದು ತೊಗೊಳ್ತಾ ಇದ್ದೀನಿ. ಅದಾದಮೇಲೆ ಜೋಳದ ಹಿಟ್ಟನ್ನ ಜರಡಿ ಹಿಟ್ಟು ತೊಗೊಂಡಿದ್ದೀನಿ. 1-1.5 ಕಪ್ ಸಾಕಾಗುತ್ತೆ. ನೀವು ಅಳತೆ ಪ್ರಕಾರ ನೀವು ತೊಗೊಳ್ಬೋದು. ಅದಾದಮೇಲೆ ಅದಕ್ಕೆ ಅರಿಶಿನ ಸೇರಿಸ್ಕೊಳ್ಬೇಕು. 1-2 ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಸೊ ಇದೆಲ್ಲ ಹಾಕಿದ್ಮೇಲೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೌತೆಕಾಯಿ ನೀರು ಬಿಡತ್ತೆ. ಸೊ ನೀರನ್ನ ಆಮೇಲೆ ನೋಡಿಕೊಂಡು ಹದವಾಗಿ ಮಿಕ್ಸ್ ಮಾಡಿಕೊಂಡ್ರೆ ತಾಲಿಪಟ್ಟು ಹಿಟ್ಟು ರೆಡಿ ಆಗುತ್ತೆ. ಸೊ ಇದನ್ನು ಪೂರ್ತಿ ಗಟ್ಟಿನೂ ಅಲ್ಲ, ಸಾಫ್ಟು ಅಲ್ಲ, ಆ ಥರ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ನಮ್ಮಮ್ಮ ಇವಾಗ ತಾಲಿಪಟ್ಟನ್ನ ತಟ್ತಾರೆ. ವಿಡಿಯೋನಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ. ಮಾಮೂಲಿ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತಿರಲ್ಲ, ಆ ಥರನೇ ತಟ್ಟಬೇಕು ನೀಟಾಗಿ. ಆಮೇಲೆ ಹಂಚು ಮೇಲೆ ಎಣ್ಣೆನ ಹಾಕಿ 2 ಬದಿ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ತಾಲಿಪಟ್ಟು ರೆಡಿ ಆಗುತ್ತೆ. ಸೊ ಇದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ನಾವು ಕೊಬ್ಬರಿ ಚಟ್ನಿ ಮತ್ತು ಮೊಸರು ಮತ್ತು ಕೆಂಪು ಚಟ್ನಿ ಮಾಡಿದ್ವಿ. ಸೊ ಅದು ಕಾಂಬಿನೇಷನ್ ಚೆನ್ನಾಗಿತ್ತು. ಕೊಬ್ಬರಿ ಚಟ್ನಿಗೆ ನಾವೇನೇನು ಹಾಕಿದ್ವಿ ಅಂತ ನೋಡ್ಕೊಂಡು ಬನ್ನಿ. ಒಂದು ಮಿಕ್ಸಿ ಜಾರ್ನಲ್ಲಿ ಸಣ್ಣಗೆ ಕಟ್ ಮಾಡಿರೋ ಕೊಬ್ಬರಿ ಹಾಕಿದ್ದೀನಿ, ಹಸಿ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ, ಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕಿದ್ದೀನಿ, ಪುದೀನ ಸೊಪ್ಪು ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ ಮತ್ತು ಸ್ವಲ್ಪ ಪುಟಾಣಿ ಹಾಕಿದ್ದೀನಿ, ಬೆಲ್ಲ, ಉಪ್ಪು ರುಚಿಗೆ ತಕ್ಕಷ್ಟು, ಅದಾದಮೇಲೆ ಜೀರಿಗೆ ಹಾಕಿದ್ದೀನಿ, ಹುಣಸೆಹಣ್ಣು. ಇದೆಲ್ಲ ಸೇರಿಸಿ ಮಿಕ್ಸಿ ಗ್ರೈಂಡರ್ನಲ್ಲಿ 1-2 ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡಿ ಈ ಥರ ಚಟ್ನಿ ರೆಡಿ ಆಗುತ್ತೆ. ಸೊ ಇಟ್ಸ್ ರೆಡಿ ಟು ಸರ್ವ್. ಈ ಥರ ಆಗಿತ್ತು ನಾನು ಮಾಡಿರೋ ತಾಲಿಪಟ್ಟು ಚಟ್ನಿ ಮತ್ತು ಮೊಸರು ಕೆಂಪು ಚಟ್ನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.